ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಮನೆ ಮುಂದೆ ಅಥವಾ ಮುಂಬಾಗಿಲಿಗೆ ಕಟ್ಟುವ ಮಾವಿನ ತೋರಣದ ವಿಶೇಷ ಮಾಹಿತಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಿಂದೂ ಧರ್ಮದಲ್ಲಿ ಮಾವಿನ ಎಲೆಯನ್ನು ಮಂಗಳಕರವೆಂದೇ ನಾವು ಪರಿಗಣಿಸ್ತಿರ್ತೀವಿ. ಹಾಗೂ ಬಹುತೇಕ ಶುಭ ಕಾರ್ಯಗಳು ಮಾವಿನ ಎಲೆಯ ತೋರಣದಿಂದನೇ ಶುರುವಾಗ್ತವೆ. ಈ ತೋರಣ ಇಲ್ಲ ಅಂದರೆ ನಮ್ಮ ಶುಭ ಕಾರ್ಯಗಳು ಸಹ ಅಪೂರ್ಣ ಅಂತಲೇ ಹೇಳ್ಬೋದು. ಮನೆ ಮುಂದೆ ಕಟ್ಟುವ ಈ ತೋರಣಗಳನ್ನು ಮಾವಿನ ಎಲೆ ಅಥವಾ ಇದನ್ನು ಅಶೋಕ ಎಲೆ ಅಂತಲೂ ಕರಿತೀವಿ. ಅಶೋಕ ಎಲೆಗಳಿಂದ ಕಟ್ಟಿದರೆ ತುಂಬಾ ಶುಭವಾಗಲಿದೆ ಎಂಬ ನಮ್ಮ ನಂಬಿಕೆ ಸಹ ಮೊದಲಿಂದಲೂ ಬಂದಿದೆ. ಮಾವಿನ ಎಲೆಗೆ ಸೂಕ್ಷ್ಮ ಕ್ರಿಮಿಗಳು ಮತ್ತು ಅಪಾಯಕಾರಿ ಕೀಟಗಳನ್ನು ನಾಶಪಡಿಸುವ ಶಕ್ತಿ ಇದೆ. ವ್ಯಕ್ತಿಗಳು ಮನೆಯ ಹೊರಗಿನಿಂದ ಒಳಗೆ ಪ್ರವೇಶಿಸಿದಾಗ ಇಂತಹ ಬ್ಯಾಕ್ಟೀರಿಯಾಗಳನ್ನು ಈ ಮಾವಿನ ಎಲೆಯು ಇರುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಅನ್ನೋದು ನಮ್ಮ ಒಂದು ನಂಬಿಕೆಯಾಗಿದೆ. ಮಾವಿನ ಎಲೆಗಳಿಗೆ ಇಂಗಾಲವನ್ನು ಹೀರಿಕೊಳ್ಳುವ ಶಕ್ತಿ ಅಪಾರವಾಗಿದೆ. ಇದರಿಂದ ಹೆಚ್ಚಾಗಿ ಆಮ್ಲಜನಕವನ್ನು ನೀಡುತ್ತದೆ. ಅಲ್ಲದೆ ಇದು ಪರಿಸರದಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಗಳಿಂದ ಸಹ ಕಾಪಾಡುತ್ತದೆ. ಮನೆಯ ಮುಖ್ಯ ಬಾಗಿಲಿಗೆ ತೋರಣ ಹಾಕುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಯಾವಾಗಲೂ ಇರುತ್ತದೆ. ಹಾಗೆ ಹಣಕಾಸಿನ ತೊಂದರೆಗಳಿಂದ ಮುಕ್ತಿ ಸಹ ನಮಗೆ ಸಿಗಲಿದೆ. ಮಾವಿನ ಎಲೆಗಳು ಸಂತೋಷವನ್ನು ಯಾವಾಗಲೂ ಮನೆಯಲ್ಲಿ ಸದಾ ಕಾಪಾಡ್ತವೆ ಎಂಬುದು ನಮ್ಮ ಹಿರಿಯರು ಮೊದಲಿಂದ ನಂಬ್ಕೊಂಡ್ಬಂದಿದ್ದಾರೆ. ಮನೆಯ ಮುಖ್ಯ ದ್ವಾರದಲ್ಲಿ ಮಾವಿನ ತೋರಣಗಳನ್ನು ಹಾಕಿದರೆ ಅದು ಮನೆಗೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಅಲ್ಲದೆ ಆ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಸಹ ಇದೆ. ಹಿಂದೂ ಶಾಸ್ತ್ರದ ಪ್ರಕಾರ ಮಾವಿನ ತೋರಣಗಳು ಕೇವಲ ಅಲಂಕಾರಿಕ ಸಾಮಗ್ರಿ ಮಾತ್ರವಲ್ಲ, ಇದು ಧಾರ್ಮಿಕ ಮಾನ್ಯತೆಯನ್ನು ಸಹ ಹೊಂದಿದ್ದಾವೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಇದನ್ನು ಮನೆಯ ಮುಂಭಾಗಿಲಿಗೆ ಕಟ್ಟಲಾಗುತ್ತದೆ. ಮಾವಿನ ಎಲೆಗಳು ಗಾಳಿಯಲ್ಲಿ ಆಮ್ಲಜನಕವನ್ನು ಹೆಚ್ಚಿಸುತ್ತವೆ, ಇಂಗಾಲದ ಡೈಆಕ್ಸೈಡನ್ನು ತೆಗೆದುಹಾಕುತ್ತವೆ, ಗಾಳಿಯ ಗುಣಮಟ್ಟವನ್ನು ಸಹ ಸುಧಾರಿಸುತ್ತವೆ. ಇದರಿಂದಾಗಿ ನಮ್ಮ ಸುತ್ತಲಿನ ಪರಿಸರ ಸುಧಾರಿಸುತ್ತದೆ. ಜೊತೆಗೆ ಆರೋಗ್ಯಕರ ಮತ್ತು ಶಾಂತಿಯುತ ವಾತಾವರಣವನ್ನು ಸಹ ನಿರ್ಮಾಣ ಮಾಡುತ್ತವೆ. ಇದು ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಿ ಧನಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ಯಾವಾಗಲೂ ಆಕರ್ಷಿಸುತ್ತವೆ. ಮನೆಯಲ್ಲಿರುವ ಯಾವುದೇ ಒಂದು ದುಷ್ಟ ಶಕ್ತಿಗಳು ದೂರವಾಗಿ ದೇವರ ಕೃಪೆಗೆ ಪಾತ್ರರಾಗಬಹುದು. ಆದ್ದರಿಂದ ಮನೆಯಲ್ಲಿ ಯಾವಾಗಲೂ ಮನೆಯ ಮುಂಬಾಗಿಲಿಗೆ ನಾವು ಮಾವಿನ ತೋರಣವನ್ನು ಹಾಕ್ತೇವೆ. ಹಾಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಗಣೇಶ ಮತ್ತು ಷಣ್ಮುಖ ಈ ಎರಡೂ ದೇವರುಗಳಿಗೂ ಮಾವಿನ ಎಲೆಗಳೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿದ್ದಾರೆ. ಷಣ್ಮುಖನು ಸಮೃದ್ಧಿ ಮತ್ತು ಫಲವತ್ತತೆಗಾಗಿ ಶುಭ ಕಾರ್ಯಗಳ ಸಮಯದಲ್ಲಿ ತಮ್ಮ ಮನೆಗಳಿಗೆ ಮಾವಿನ ಎಲೆಯನ್ನು ಕಟ್ಟುವಂತೆ ಭಕ್ತರಿಗೆ ಸಂದೇಶವನ್ನು ನೀಡಿದ್ದಾನೆ. ಅಲ್ಲಿಂದ ಸಹ ನಾವು ಎಂಥ ಒಂದು ಶುಭ ಕಾರ್ಯ ಮಾಡಿದರೂ ಸಹ ನಮ್ಮ ಮನೆಯಲ್ಲಿ ಮಾವಿನ ತೋರಣದಿಂದನೇ ಸ್ಟಾರ್ಟ್ ಮಾಡ್ತೀವಿ. ರಾಮಾಯಣ ಮತ್ತು ಮಹಾಭಾರತದಲ್ಲೂ ಸಹ ಮಾವಿನ ಎಲೆಗಳನ್ನು ಫಲವತ್ತತೆಯ ಸಂಕೇತ ಅಂತಲೇ ನಾವು ಪರಿಗಣಿಸಿದ್ದೇವೆ. ಅಷ್ಟೇ ಅಲ್ಲ, ಮಾವಿನ ಎಲೆಗಳು ಪ್ರೀತಿಯ ದೇವರಾದ ಮನ್ಮಥನಿಗೂ ಸಹ ಸಂಬಂಧಿಸಿದವೆ. ಮನ್ಮಥನು ಮಾವಿನ ಮರದಿಂದ ಮಾಡಿದ ಬಿಲ್ಲನ್ನು ಆಸೆಗಳನ್ನು ಹುಟ್ಟು ಹಾಕಲು ಬಳಸಿದನು ಎಂದು ಸಹ ಪುರಾಣ ಹೇಳುತ್ತದೆ. ಆದ್ದರಿಂದ ಮನ್ಮಥನಿಗೂ ಸಹ ಮಾವಿನ ಎಲೆಗೂ ಒಂದು ವಿಶೇಷ ಸಂಬಂಧವನ್ನು ಹೊಂದಿದ್ದಾವೆ. ಮಾವಿನ ಎಲೆಗಳನ್ನು ಸಮೃದ್ಧಿಯ ಫಲವತ್ತತೆ ಅಂತಲೇ ಹೇಳ್ಬೋದು. ದುಷ್ಟಶಕ್ತಿಗಳ ಮೇಲೆ ವಿಜಯವನ್ನು ಇವು ಪ್ರತಿನಿಧಿಸುತ್ತವೆ. ಪೂಜೆ ಸಮಾರಂಭದಲ್ಲಿ ಕಲಶದಲ್ಲಿ ಮಾವಿನ ಎಲೆಗಳನ್ನು ಇಡಲಾಗುತ್ತದೆ. ಅವು ದೇವತೆಗಳ ಇರುವಿಕೆಯನ್ನು ಸಹ ಪ್ರತಿನಿಧಿಸುತ್ತವೆ. ಮಾವಿನ ಎಲೆಗಳನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದೇ ನಾವು ಪರಿಗಣಿಸಿದ್ದೇವೆ. ಇವುಗಳನ್ನು ಶುಭ ಕಾರ್ಯದಲ್ಲಿ ಇಡುವುದರಿಂದ ಸಮೃದ್ಧಿ ಮತ್ತು ಸಂಪತ್ತು ಬರುತ್ತದೆ ಎಂದು ಹೇಳಲಾಗಿದೆ. ತೋರಣದ ಜೊತೆಗೆ ಪೂಜೆಯ ಸಮಯದಲ್ಲಿ ಮನೆಯಲ್ಲಿ ಮಾವಿನ ಎಲೆಗಳಿಂದ ನೀರನ್ನು ಸಿಂಪಡಿಸಿದರೆ ಸಹ ಆರ್ಥಿಕ ಸುಧಾರಣೆ ಕೂಡ ಸುಧಾರಿಸುತ್ತದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಮಾವಿನ ಎಲೆಯು ತರುತ್ತದೆ. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಸಹ ಇವುಗಳು ಸೃಷ್ಟಿಸುತ್ತವೆ. ಈಡೇರದ ಇಷ್ಟಾರ್ಥಗಳನ್ನು ಸಹ ಈ ಮಾವಿನ ಎಲೆಗಳು ಬೇಗನೆ ನೆರವೇರಿಸ್ತವೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಯಾವಾಗಲೂ ಒಂದು ಧನಾತ್ಮಕ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು ಮನೆಯ ಮುಂಬಾಗಿಲಿಗೆ ತೋರಣವನ್ನು ಕಟ್ಟೋದರಿಂದ. ಹಾಗೆಯೇ ಮನೆಯ ಪ್ರವೇಶ ದ್ವಾರ ಅಥವಾ ಮನೆಯ ಮುಂಬಾಗಿಲಿಗೆ ಮಾವಿನ ಎಲೆಯ ತೋರಣ ಅಥವಾ ಎಲೆಗಳ ಗುಚ್ಛವನ್ನು ಕಟ್ಟುವುದರಿಂದ ಎಲ್ಲ ಶುಭ ಕಾರ್ಯಗಳು ಸಹ ಸುಗಮವಾಗಿ ನಡೆಯುತ್ತದೆ. ಹಾಗೆ ಯಾವುದೇ ದುಷ್ಟಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿ ಶುಭ ಕಾರ್ಯಗಳು ಅಡ್ಡಿಪಡಿಸುವುದಿಲ್ಲ ಎಂಬುದನ್ನು ನಮ್ಮ ವಾಸ್ತುಶಾಸ್ತ್ರ ಸಹ ತಿಳಿಸ್ಕೊಡುತ್ತೆ.
ಅದಕ್ಕೋಸ್ಕರನೇ ನಾವು ಯಾವುದೇ ಒಂದು ಶುಭ ಕಾರ್ಯವನ್ನು, ಸಮಾರಂಭವನ್ನು ನಾವು ಸ್ಟಾರ್ಟ್ ಮಾಡುವಾಗ ಮಾವಿನ ಎಲೆಯ ತೋರಣವನ್ನು ಫಸ್ಟು ಮುಂಬಾಗಿಲಿಗೆ, ನಮ್ಮ ಕಳಶಗಳಿಗೆ ಹಾಗೂ ಮನೆಯ ಎಲ್ಲ ಒಂದು ನಮ್ಮ ಶುಭ ಕಾರ್ಯಗಳಿಗೂ ನಾವು ಮಾವಿನ ಎಲೆ ತೋರಣದ ಮೂಲಕವೇ ಸ್ಟಾರ್ಟ್ ಮಾಡ್ತೀವಿ. ಹಾಗೂ ಮನೆಯಲ್ಲಿ ಫಸ್ಟು ಒಂದು ಶುಭ ಕಾರ್ಯ ಮಾಡಬೇಕು ಅಂದರೆ ಮಾವಿನ ಎಲೆಯಿಂದ ನೀರನ್ನು ಇಡೀ ಮನೆಗೂ ಸಿಂಪಡಿಸ್ತೇವೆ. ಅದರಿಂದ ಸಹ ಒಂದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಯಾವಾಗಲೂ ಸಹ ಇರುತ್ತದೆ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಮನೆ ಮುಂಬಾಗಿಲಿಗೆ ಅಥವಾ ಮುಖ್ಯ ದ್ವಾರದಲ್ಲಿ ಮಾವಿನ ಎಲೆಯ ತೋರಣವನ್ನು ಕಟ್ಟಿರ್ತೇವೆ. ಈ ಮಾವಿನ ಎಲೆ ತೋರಣ ಕಟ್ಟುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ತೊಳೆದು ಹಾಕಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ. ಹಾಗೂ ಮನೆಯಲ್ಲಿ ಯಾವುದೇ ಒಂದು ದುಷ್ಟ ಶಕ್ತಿಗಳು ದೂರವಾಗಿ ಯಾವಾಗಲೂ ಲಕ್ಷ್ಮಿಯು ಮನೆಯಲ್ಲಿ ನೆಲೆಸಿರ್ತಾಳೆ ಎನ್ನೋದು ನಮ್ಮ ಒಂದು ನಂಬಿಕೆ ಆಗಿರುತ್ತೆ. ಇಷ್ಟೆಲ್ಲ ಉಪಯೋಗಕಾರಿ ಆಗಿರುವ ಮಾವಿನ ಎಲೆ ತೋರಣವನ್ನು ನಾವು ಪ್ರತಿಯೊಂದು ಶುಭ ಕಾರ್ಯ ಸ್ಟಾರ್ಟ್ ಮಾಡುವಾಗ ಕಟ್ಟಲೇಬೇಕು ಅಲ್ವಾ? ಅದೇ ರೀತಿ ಫ್ರೆಂಡ್ಸ್, ನೀವು ಕೂಡ ಯಾವುದೇ ಒಂದು ಶುಭ ಕಾರ್ಯವನ್ನು ಸ್ಟಾರ್ಟ್ ಮಾಡೋ ಮುಂಚೆ ಮಾವಿನ ಎಲೆ ತೋರಣದಿಂದನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವ ರೀತಿ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.